ಥ್ಯಾಂಕ್ ಯು. Crazy machine. Akhil. बघा दूर पोयनी पिदाडी ना गमत आता क्रेजी आहे मारे ಹಾಂ ರೋಡ್ ಒಂದು ಇಂಚ ಅವೇ ನಮಗೆ ಸ್ಟ್ರೈಟ್ ರೋಡ್ ತಿಕ್ಕೊಡಿಯಾ ಅದು ಒಂದೇನು ಪತ್ತರ ಪೂಜಾತ ಒಂದೇನು ಪತ್ತರ ಪೂಜ ಅವೇ ಎಡ್ಡೆ ಬಲ್ಪ್ ಯಾನಲ್ಲಿ ಏತ್ ಟ್ರೈ ಮಲ್ತ ಓವರ್ಟೇಕ್ ಮಲ್ಪರ ಅದಾ ಒಂದು ನಿಮಿಷ ಯಾನ ವಾಪಸ್ ಯಾನ್ ಜಸ್ಟ್ ಇಂಚನ ಒಂದು ರೌಂಡ್ ಅಂತ ಬರ್ತೀನಿ ಹಾಂ ನಾನು ವಾಪಸ್ ಹಾಂ ಬಾಯ್ ಹಾಂ
ಸೌಂಡ್ ಮಾತ್ರ ಮಾಮ ಅವು ಸ್ವರಾಜ್ ಅಲ್ಲಿ ಉಲ್ಲೇನಾ ಓಕೆ ನಾನು ಬರ್ನ ಕೇಳೋದಿತ್ತನಾ ನಮಗ್ ಹೆವಿ ತಾಯ್ Z4 ಆತಾ ಕ್ರೇಜಿ ರೇಸಿಂಗ್ ಮಲ್ತಂದಿತ್ತು ಎಲ್ಲ ಎಲ್ಲ ಕ್ರೇಜಿ ಕೇನೋಣ ಅಂದ ನೆಕ್ಸ್ಟ್ ಲೆವೆಲಾ ಅಂದ ನಮ್ದು ಹೆಬ್ರಿಯಲ್ಲಿ ಈ ತರದ ಬೈಕ್ ಯಾರ ಹತ್ರ ಇಲ್ಲ. ನಮ್ದು ತೇಜಸ್ ಹತ್ರ ಉಂಟು, ಮತ್ತೆ ಯಾರ ಹತ್ರ ಇಲ್ಲ. ಈಗ ನಾನು ಈ ಬೈಕ್ ತಗೊಂಡು ನಾವು ಸಿಟಿಗೆ ಹೋಗ್ತೇನಲ್ಲ, ಆಗ ಎಲ್ರದ್ದು ಮುಖ ನೋಡ್ಬೇಕು, ಒಂಥರ ಜಲಸಲಿ ನೋಡ್ದಾಗಿರ್ತದೆ ಎಲ್ಲರ ಮುಖದಲ್ಲಿ ಸಹ. ಅದರಲ್ಲಿ ಕೆಲವರೊಂಥರ ಖುಷಿಯಲ್ಲಿ ನೋಡ್ತಾರೆ, ಕೆಲವ್ರ ಮುಖ ನೋಡಿದ್ರೆ ಸಾಕು ಸಿಟ್ಟೆ ಬರ್ತದೆ ನಮಗೆ. ಒಂದ್ಸಲ ಒಂದು ಸೀನ್ ಆಗಿತ್ತು ನನಗೆ, ನಾ ಎಂತಂತ ಹೇಳ್ತೇನೆ ತಡಿ. ಅದಕ್ಕಿಂತ ಮುಂಚೆ ಒಂದು ಪೆಟ್ರೋಲ್ ಹಾಕ್ಕೊಳ್ಳೋ. ಎಂಚ ಸೌಂಡ್ ಇಷ್ಟ ಅಂಡ ಚೊರ ಅಂಡ ಅದ ಅವೇ ಟ್ರೈಡೆಂಟ್ ಇರಗೆ ಇಷ್ಟ ಅಣ್ಣ ತಾತ್ಯಾವು ಅವೇ ಕೆಲವ್ರಿಗೆ ಇಷ್ಟ ಆಪನ್, ಕೆಲವ್ರಿಗೆ ಇಷ್ಟ ಆಪುಜ್, ಮಸ್ತ್ ಜನಕ್ಕೆ ಇಷ್ಟ ಆಪುಜ್, ಕೆಲವರೇ ಮಾತ್ರ ಇಷ್ಟ ಆಪನ್. ಇದಕ್ಕಿಂತ ಮುಂಚೆ ಒಂದ್ಸಲ ಎಂತದ್ದು ಗೊತ್ತಾ, ನಮ್ದು ಫ್ರೆಂಡ್ ತೇಜಸ್ ಇದ್ದಾರಲ್ಲ, ಅವ್ರ ಹತ್ರ ಒಂದು 10R ಇತ್ತು. ಆ 10R ಇರುವಾಗ ನಾವು ಜಸ್ಟ್ ಒಂದು ರೌಂಡ್ ಹೋಗಿ ಬಂದದ್ದು ಹೆಬ್ರಿಯಲ್ಲಿ ಒಂದು ರೌಂಡ್ ಹೋಗಿ ಬಂದದ್ದಷ್ಟೇ. ಕೆಲವರೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು. ತೇಜಸ್ ಇದು ಗುರ್ತ ಯಾರಿಗಿಲ್ಲ ಇಲ್ಲಿ. ಅವ್ರ ಹಿಂದೆ ನಾನು ಕೂತ್ಕೊಂಡಿದ್ದಲ್ಲ, ಸೊ ನನ್ನ ಹೆಸರು ಹೇಳಿ ಕಂಪ್ಲೇಂಟ್ ಕೊಟ್ಟದ್ದು. ನಾನೊಂದು ಹಳೆ ಬ್ಲಾಗ್ಸ್ ಅಲ್ಲೆಲ್ಲ ಹೇಳ್ತಿದ್ದಲ್ಲ, 10,000 ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲ ಹೇಳ್ತೇನಂತ. ಸೊ 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಅದು ಯಾರು ಕಂಪ್ಲೇಂಟ್ ಕೊಟ್ಟದಂತ ನಾನು ಹೇಳ್ತೇನೆ. ಈಗ ಅದು ಯಾರು ಕಂಪ್ಲೇಂಟ್ ಕೊಟ್ಟದ್ದು ಅವ್ರ ಸಹ ವೀಡಿಯೋ ನೋಡ್ತಿರ್ಬೋದು. ಬಿ ರೆಡಿ, ಎಲ್ಲರದ್ದು ಎಲ್ಲ ರಿವೀಲ್ ಮಾಡ್ತೇನೆ ನಾನು, ಒಬ್ಬರನ್ನು ಬಿಡುದಿಲ್ಲ. ಸುಮ್ಮನೆ ಮಾರೆ ಅವರಿಗೆ ಈಗ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ರಲ್ಲ ಅವ್ರ ಹತ್ರ ಒಂದು ಗಾಡಿ ಉಂಟು, ಅಂಥದ್ದೊಂದು 5 ಗಾಡಿ ಬರ್ತದೆ. ನಾವು ಹೋಗಿ ಬೈಕ್ ಇದ್ ರೇಟಿಗೆ ಅವ್ರದ್ದು ಅವಕಾಶ ಅಲ್ಲೇ ಗೊತ್ತಾಗ್ತದೆ, ಅವ್ರದ್ದು ಯೋಗ್ಯತೆ ಇರೋದೇ ಅಷ್ಟೇ. ಸೊ ನಮ್ಮ ಸುದ್ದಿಗೆ ಬರ್ತಾರೆ. ಈಗ ಈ ಬೈಕ್ ನಮ್ದು ಊರಲ್ಲಿ ಉಂಟಲ್ಲ, ಎಷ್ಟು ಜನರಿಗೆ ಎಷ್ಟು ಹೊಟ್ಟೆ ಕಿಚ್ಚ ಆಯ್ತಾ ಅದು ನಂಗೆ ಗೊತ್ತಿಲ್ಲ. ಹೊಟ್ಟೆ ಕಿಚ್ಚಾಗ್ಲಿಕ್ಕೆ ಇದು ನನ್ನ ಬೈಕ್ಸ್ ಅಲ್ಲ, ನನ್ನ ಫ್ರೆಂಡಿದ್ ಬೈಕ್. ಅವ್ರಿಗೆ ಹೊಟ್ಟೆ ಕಿಚ್ಚ ಯಾಕೆ ಆಗ್ತದೆ ಅಂದರೆ ನನ್ನ ಹತ್ರ ಇರೋ ಥರ ಫ್ರೆಂಡ್ಸ್ ಅವ್ರಿಗೆ ಇರೋದಿಲ್ಲ ಅಂತ. ಯೋಗ್ಯತೆ ಇಲ್ದಿದ ಮೇಲೆ ಸುಮ್ಮನೆ ಮುಚ್ಕೊಂಡು ಇರ್ಬೇಕು ಮಾರೆ, ಸ್ವಲ್ಪ ಕಷ್ಟಪಟ್ಟು ತಗೊಳ್ಬೇಕು. ಅದು ಬಿಡ್ಕೊಂಡು ಹೇಟ್ ಮಾಡಿದ್ರೆ ಆಗೋದಿಲ್ಲ. ಎಲ್ರಿಗೂ ಡಿಫ್ರೆಂಟ್ ಟೇಸ್ಟ್ ಇರ್ತದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಸುಮ್ಮನೆ ಹೇಟಿಂಗ್ ಫಾರ್ ನೋ ರೀಸನ್ ಇಟ್ಸ್ ನಾಟ್ ಗುಡ್. ಈಗ ನಮ್ದು ಊರು ಬಂತಲ್ಲ, ನಾವು ಸ್ವಲ್ಪ ಮೆಲ್ಲ ಹೋಗ್ಬೇಕು, ಅಂದರೆ ಸಿಟಿ ಬಂತಲ್ಲ. ಇದು ನೋಡಿ 6th ಹೋದ್ರೂ ಇಷ್ಟು ಮೆಲ್ಲ ಹೋದ್ರೂ ಸೌಂಡ್ ಇರ್ತದೆ, ಅದು ಎಂತ ಮಾಡ್ಲಿಕ್ಕಿಲ್ಲ. ಕೆಲವು ಜನರಿಗೆಲ್ಲ ಇಷ್ಟ ಆಗ್ತದೆ ಈ ಸೌಂಡ್, ಕೆಲವರಿಗೆಲ್ಲ ಇಷ್ಟನೇ ಆಗೋದಿಲ್ಲ. ಅದು ಎಂತ ಮಾಡ್ಲಿಕ್ಕಿಲ್ಲ, ಎಲ್ರಿಗೂ ಬೇರೆ ಬೇರೆ ಟೇಸ್ಟ್ ಇರ್ತದೆ. ನಮ್ದು ಫ್ರೆಂಡ್ ಹತ್ರ ಇದು ಒಂದು ಮಾತಾಡಿ ಹೋಗ. ಎಂತ ಸೌಂಡ್ ಎಲ್ಲಿ ನಿನ್ನೆಯಾ? ಈಗ ಜಸ್ಟ್ ನೀ ಎಲ್ಲಿದ್ದಿದೆ? ಸೌಂಡ್ ಜೋರ್ಗೆ ಎಂತ ನಿಂಗೆ ಇಷ್ಟ ಆಯ್ತಾ ಚೊರೆ ಆಯ್ತಾ? ಸೆಕ್ಸಿ ಸೌಂಡ್ ಅಲ್ಲ? ಹೆಬ್ರಂಗಿತ್ತ ಬೇರೆ ಈ ಥರದ್ದು ಅಲ್ಲ? ಶನಿವಾರವರೆಗೆ ನನ್ನ ಕೈಂಗಿರುತ್ತೆ ಇದು. ಹೌದು, ಬರೀ ಜನರದ್ದು ಬಜ್ಜ ಆಯ್ತು. ಈಗ ನಾನು ಅದೇ ವ್ಲಾಗ್ ಹೇಳ್ತಿದ್ದೆ, ಎಲ್ಲ ಜಲಸೆ ಎಪ್ಪುದಿಲ್ಲಿ ಹಂಗಿಂಗ್ ಅಂತಲ್ಲ. ಅಪ್ಪನ ಹತ್ರ ಹೇಳ್ತಾರೆ. ಈಗ ಸ್ವಲ್ಪ ದಿನ ಒಂದು ನಾಳೆ ಆದ್ರೂ ಕಂಪ್ಲೇಂಟ್ ಬಂತು ಪಪ್ಪನಿಗೆ, ನಿಮ್ಮ ಮಗ ಅದು ಲಾಸ್ಟ್ ಟೈಮ್ ನಮ್ದೊಂದು ತೇಜಸ್ ಒಟ್ಟಿಗೆ ಸೂಪರ್ ಬೈಕ್ ಹಂಗೆ ಹೋದ ಕೆಲ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಪೊಲೀಸಿಗೆ. ಸೊ ನಾನು ಅದೇ ವೆಯ್ಟ್ ಮಾಡ್ತಿದ್ದೆ, ಈಗ ಈ ಬೈಕ್ ಹಂಗೆ ಹೋದ್ ಯಾರು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ ನೋಡುವ ಅಂತ. ಹೌದು, 1 ಲಕ್ಷ ಆಯ್ತು ಎಕ್ಸಾಸ್ಟಿಗೆ. ಇಲ್ಲೆಲ್ಲ ಗೊತ್ತು ಈ ಥರದ್ದೆಲ್ಲ ಬೈಕ್ ಊರಿಗೆ ಬಪ್ಪುದೇ ಅಪರೂಪ ಮಾರೆ. ಸೊ ಬಂದಾಗ ಖುಷಿಯಂಗಿರ್ಗೆ ಎಲ್ಲರೂ. ನಂಗೆ ಅದೇ ಅಂತಾರೆ, ಇಲ್ಲಿ ಊರಂಗೆ ಇದಂತಾರೆ ಇಷ್ಟೇ ಇಲ್ಲ ಮಾರೆ ಈ ಥರದ್ದೆಲ್ಲ. ಈ ಥರ ಬೈಕ್ ನಾವು ತಗೊಂಡ್ರು ಸಹ ನಮಗೆ ಆರಾಮಾಗಿ ಓಡಿಸೋಕಾತಿಲ್ಲ, ಹೊಟ್ಟೆ ಕಿಚ್ಚಂಗೆ ಯಾರು ಎಂಥವ್ರು ಮಾಡ್ಬೋದು ಮಾರೆ. ನಾನು ಅದಕ್ಕೆ ಸ್ವಲ್ಪ ಆಚೆ ಬೆಳಂಜಿವರೆ ಹೋಯ್ಬಪ್ಪ ಅಂತ ಸುಮ್ಮನೆ ಆರಾಮಂಗೆ. ಮೆಲ್ಲ ಹೋದ್ರೂ ಸಹ ಸೌಂಡೇ ಮಾರೆ ಇದು ಸ್ಟಾಕ್ ಎಕ್ಸಾಸ್ಟ್ ಸೌಂಡೇ, ಸ್ಟಾಕ್ ಇಟ್ಟರು ಸಹ ಸೌಂಡ್ ಇದು. ಸ್ವಲ್ಪ ಇವರಿಗೆಲ್ಲ ನಾಲೆಜ್ ಇತ್ತು ಬೇಡ. ನಾನು ಈಗ ನಂಗೆ ಒಂಚೂರು ದೇವಸ್ಥಾನ ಹೋಗ್ಬೇಕಿತ್ತು, ಟೆಂಪಲ್ ಹೋಗಿ ಬಂದು ಡೈರೆಕ್ಟ್ ಬರ್ತೆ. ನೋಡಿದ್ರಲ್ಲ ಇವನಿಗೆಲ್ಲ ಎಷ್ಟು ಇಷ್ಟ ಆಯ್ತು ಸೌಂಡ್. ಆ ಸಲ ಅಂದರೆ ಒಂದು ಸ್ವಲ್ಪ ಟೈಮ್ ಹಿಂದೆ ಅದೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರಲ್ಲ, ಅದು ಸಿಟ್ಟು ನಂಗೆ ಇನ್ನೂ ಸಹ ಉಂಟು.
ನೀವು ಬೇಕಾದ್ರೆ ನೋಟಿಸ್ ಮಾಡಿ ನಿಮ್ಮನ್ನ ಯಾರು ಹೇಟ್ ಮಾಡ್ತಾರಲ್ಲ ಅಂದ್ರೆ ನಿಮ್ಗಿಂತ ಅವ್ರು ಕೆಳಗಿರ್ತಾರೆ ಎಲ್ಲದ್ರಲ್ಲಿ ಸಹ. ಅಂದ್ರೆ ಯಾರು ನಿಮ್ಮ ಲೆವೆಲ್ ಇದ್ದವ್ರು ಯಾರು ನಿಮ್ಗೆ ಹೇಟ್ ಮಾಡೋದಿಲ್ಲ, ನಿಮ್ಗಿಂತ ಮೇಲಿದ್ದವ್ರು ಯಾರು ಹೇಟ್ ಮಾಡೋದಿಲ್ಲ. ನಿಮ್ಗಿಂತ ಮೇಲಿದ್ದವ್ರು ನಿಮ್ಗೆ ಇನ್ನೂ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ನೀವು ಇನ್ನೂ ಮೇಲೆ ಬರ್ಬೇಕು ಹಾಗೀಗೆಲ್ಲ. ನಿಮ್ಗಿಂತ ಕೆಳಗಿರ್ತಾರಲ್ಲ ಅವರೇ ಹೇಟ್ ಮಾಡೋದು. ಸೊ ನಂಗೆ ಆ ದಿನ ನಾ ಹೇಳಿದ್ದು ನೋಡಿ, ತೇಜಸ್ ಬೈಕಲ್ಲಿ ಹೋದಾಗ ಕಂಪ್ಲೇಂಟ್ ಕೊಟ್ರಲ್ಲ. ಸೊ ಆ ಪೊಲೀಸಿಗೆ ಯಾವ ತರ ಕಂಪ್ಲೇಂಟ್ ಕೊಟ್ರಂದ್ರೆ ನನ್ನ ಪಪ್ಪನ ಹೆಸರು ಹೇಳಿ ಕಂಪ್ಲೇಂಟ್ ಕೊಟ್ಟದ್ದು. ಅಂದ್ರೆ ಇವರ ಮಗ ಹಿಂದೆ ಕುತ್ಕೊಂಡಿದ್ದ ಅಂತ. ಯಾರು ಕಂಪ್ಲೇಂಟ್ ಕೊಟ್ರಲ್ಲ ನನ್ನ ಅಪ್ಪನ ಹೆಸರು ಹೇಳಿ ಕಂಪ್ಲೇಂಟ್ ಕೊಟ್ರಲ್ಲ. ನಂದು ಅಪ್ಪಂದು ಲೆವೆಲ್ಗೆ ಬರ್ಲಿಕ್ಕೆ ಅವ್ರಿಗೆ ಒಂದು 20 ವರ್ಷ ಬೇಕು. ನಂದು ಪಪ್ಪ ಎಷ್ಟು ಹಾರ್ಡ್ ವರ್ಕ್ ಅಲ್ಲಿ ಮೇಲೆ ಬಂದಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಯಾರು ಕಂಪ್ಲೇಂಟ್ ಕೊಟ್ಟವರು 2 ವರ್ಷ ಹಿಂದೆ ಕಂಪ್ಲೇಂಟ್ ಕೊಟ್ಟದ್ದು. ಅವ್ರು ಇನ್ನೂ ಸಹ ಅವ್ರದ್ದು ಲೈಫ್ ಹಾಗೇನೆ ಉಂಟು. ಎಂತ ಸಹ ಡೆವಲಪ್ಮೆಂಟ್ ಇಲ್ಲ, ಎಂತ ಸಹ ಇಂಪ್ರೂವ್ಮೆಂಟ್ ಇಲ್ಲ. ಅಂತ ಲಾಟ್ಪುಟ್ಗಳೆಲ್ಲ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಮಾರೆ ಸಾವು. ನಾವು ಡೇ ಬೈ ಡೇ ಎಂತಾದ್ರೂ ಟ್ರೈ ಮಾಡ್ತಿದ್ದೇವೆ ಒಂದು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ. ಎಂತ ಬ್ಯೂಟಿಫುಲ್ ಬೈಕ್ ಮಾರಿದೆ, ಎಷ್ಟು ಗಮ್ಮತ್ ಆಗ್ತದೆ ಗೊತ್ತಾ ರೈಡ್ ಮಾಡಲಿಕ್ಕೆ. ಇಂಥ ಬೈಕೆಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ ನಮ್ಮ ದೂರಲ್ಲಿ. ರೈಡ್ ಮಾಡೋದೆಲ್ಲ ದೂರ್ ಕಿ ಬಾತ್. Few moments later. ಕುದುತ್ತೆಂತ ಮಾರೆ. ಎಂತ ಮಾರಿದು. ಹಾಂ ಅದು ರೆಡಿ ಆಯ್ತಾ? ಬಂದ್ The next day. ಈಗ ಒಂದು ರೌಂಡ್ ಟೆಂಪಲ್ಗೆ ಹೋಗುವಂತ ನಾವು ಹೊರಟದ್ದು. Later. ಈ ಮಕ್ಕಳೆಲ್ಲ ನೋಡಿ, ಮಕ್ಕಳಿಗೆಲ್ಲ ಖುಷಿ ಆಗ್ತದೆ ಇಂಥ ಬೈಕ್ಸ್ ಎಲ್ಲ. ಸ್ವಲ್ಪ ದೊಡ್ಡವರೇ ಸ್ಟೈಲ್ ಮಾಡೋದು. ಇವತ್ತು ಥರ್ಸ್ಡೇ, ಅದಕ್ಕೊಂದು ರಾಘವೇಂದ್ರ ಮಠ ಹೋದರೆ ಒಳ್ಳೇದಲ್ಲ. ಇದು ನಮ್ಮದು ಹೆಬ್ರಿದು ರಾಘವೇಂದ್ರ ಮಠ. ಭಟ್ರಿಗೆಲ್ಲ ಟೆನ್ಷನ್ ಆಯ್ತು ಅಂತ ಮಾರೆ ಸೌಂಡು.
ಸೊ ಸೌಂಡ್ ಒಂದು ಜಾಸ್ತಿ, ಅದನ್ನ ಎಗ್ರಿ ಮಾಡ್ತೇನೆ. ತುಂಬ ಲೌಡ್ ಉಂಟಿದು, ಅದೇ ಇರಿಟೇಷನ್ ಇಲ್ಲ. ಇದು ಕೊರಗಜ್ಜ ಟೆಂಪಲ್, ಹೆಬ್ರಿದು. ಆ ಬಸ್ಸಲ್ಲಿ ಎಲ್ಲರೂ ನೋಡ್ತಿದ್ದಾರೆ. ರೇವ್ ಮಾಡಬೇಕಂತೆ. ನಾನು ಮತ್ತೆ ರೇವ್ ಮಾಡ್ತೇನೆ ಅಂತ ಹೇಳಿದೆ, ಯಾಕಂದ್ರೆ ಇಲ್ಲಿ ರೇವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಿಟಿ ಅಲ್ಲ. ಈ ಬಸ್ ಯಾವ ಸೈಡ್ ಹೋಗ್ತದೆ ನೋಡುವ, ಆ ಮಕ್ಕಳಿಗೆ ಖುಷಿ ಆಗೋದಾದ್ರೆ ಮಾಡುವ. ಹೆದ್ರಿ ಜೀವ ಇಲ್ಲ ಮಾರೆ. ನಾನು ಸಹ ಈ ಎಕ್ಸಾಸ್ಟ್ ಅಲ್ಲಿ ಬೇರೆಯವ್ರಿಗೆ ಹೆದ್ರಿಗೆ ಆಗ್ತಿತ್ತು, ಹಿಂದೆ ಬಸ್ಸಿನವ್ರು ನಂಗೆ ಎದುರಿಸಿದ್ರು ಮಾರೆ ಹಾರ್ನ್ ಹಾಕಿ. ನಾವು ಓವರ್ಟೇಕ್ ಮಾಡಿದೆ ತಡಿ ಅಂತ ಹೇಳಿದ್ದು ಅವರಿಗೆ. ಮತ್ತೆ ಯಾರು ಗೊತ್ತಾಯ್ತಾ? ಯಾಕೆ ಗೊತ್ತಾಯ್ತು? ಹೆಲ್ಮೆಟ್ ನೋಡಿದ್ರೆ ಅಂದರೆ ಬಸ್ಸಲ್ಲಿ ಮಕ್ಕಳಿದ್ರಲ್ಲ, ಅವ್ರಲ್ಲಿ ಸ್ವಲ್ಪ ರೇವ್ ಮಾಡಿ ಹಾಗೀಗೆಲ್ಲ ಹೇಳಿದ್ರ, ಮತ್ತು ಅವರಿಗೆ ಸ್ವಲ್ಪ ಖುಷಿ ಆಗ್ತದೆ ಅಂತ ಹೇಳಿ ಬಂದದ್ದು. ಆಗ ಅಲ್ಲಿ ಹೆಸರು ಹತ್ರ ಪಾಸ ನೀವ್ಯಾ ಎಂತ ಕೇಳ್ತಾ ಜೋರು? ಅತ್ಯಂತ ನಾವು ಎಂತ ನೋಡಿ ಹಾರಿಲ್ಲ ಎಂತ ಇಡೀ ಕ್ಲಾಸಿಗೆ ಆ ಥರ ಕೇಳ್ತಾ? ಒಳ್ಳೆ ಕೇಳ್ತಿತ್ತು. ಹೌದಾ? ಅದು ರಿವಿಷನ್ ಕ್ಲಾಸ್ ಆಗ್ತಿತ್ತು. ಹಾಂ, ನಾವೆಲ್ಲ ಎದ್ದದ್ದು ಬಿಡ್ದು ಹೊರಗೆ ಒಂದೊಂದು ಬೈತಿದ್ರು. ನಿಮ್ಗೆ ಅದೆಲ್ಲ ನೋಡ್ಲಿಕ್ಕೆ ಆಗ್ತದೆ, ಓದ್ಲಿಕ್ಕೆ ಆಗುದಿಲ್ಲ. ಯಾರು ಸರಾ? ಸರ್ ಬೈತಿದ್ರು. ಆ ಬಸ್ಸಲ್ಲಿದ್ದ ಮಕ್ಕಳಿಗೆ ಮಾತ್ರ ಪಕ್ಕ ಖುಷಿಯಾಗಿರ್ತದೆ ಈಗ. ಹಾಂ, ಆರಾಮ್. ಮತ್ತೆ ಹೇಗಿದ್ರಿ? ಗೊತ್ತಾಯ್ತಾ? ಹೇಳ್ದ ಸುದ್ದಿ ಹೇಳ್ದ. ಹೌದಾ? ಹಾಂ ಹಾಂ ಹಾಂ. ನಮ್ದು ಡಿಪಾರ್ಟ್ಮೆಂಟ್ ವರ್ಕ್ ಅಲ್ಲಿ ನಿಮ್ಮ ತುಳಸಿ ನಿಮ್ಗೆ ಕೊಡೋದು. ತುಳಸಿ ಅಲ್ಲಿ ಬಸ್ಸಲ್ಲಿ ಮಕ್ಳಿಗೆ ಅವರೆಲ್ಲ ಹೀಗೀಗ ಮಾಡಂತ ಹೇಳಿದ್ರು ಪೇಟೆಯಿಂದ. ನನಗೆ ಪೇಟೆಯಲ್ಲಿ ಸೌಂಡ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಇಲ್ಲಿವರೆ ಬಂದು ಸ್ವಲ್ಪ ಮಕ್ಳಿಗೆ ತೋರಿಸುವಂತ. ಹಾಂ, ಸಾಕಲ್ಲ? ಎಲ್ಲ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಮಿಕ್ಸಿಗೆ. ಹೌದಾ? ಮಕ್ಳಿಗೆ ಕ್ರೇಜ್ ಅಷ್ಟೇ. ಯಾರು ಗೊತ್ತಾಯ್ತಾ? ಸೈಕಿತ್ತ? ಅವ್ರು ವಿಡಿಯೋ ಮಾಡ್ಕೊಂತಿದ್ರು. ಹೌದಾ? ವಿಡಿಯೋ ಮಾಡ್ತಿದ್ರು. ಬ್ರಿಡ್ಜ್ ಬರಲಿ, ಬ್ರಿಡ್ಜ್ ಓವರ್ಟೇಕ್ ಮಾಡ್ತೆ. ನಾನು ಅಲ್ಲಿವರೆಗೆ ಹೋಗಿ ಸುಮ್ಮನೆ ವಾಪಸ್ ಬಂದೆ. ಎಂತ ಗೊತ್ತಾ, ನಾನು ಅವ್ರ ದೇಶದಲ್ಲಿ ಇರುವಾಗ ಕೆಲವರು ಸೂಪರ್ ಬೈಕರ್ಸ್ ಎಲ್ಲ ತಗೊಂಡ್ ಬರ್ತಿದ್ರು. ನಾವು ಅವರಿಗೆ ಹಾಯ್ ಮಾಡುದು, ಹೀಗೆ ರೇವ್ ಮಾಡುದು ಅಂತ ಹೇಳಿದ್ರು, ಅವ್ರು ಮಾಡ್ತಾನೆ ಇರ್ಲಿಲ್ಲ. ಕೆಲವರೆಲ್ಲ ಸ್ಟೈಲ್ ಮಾಡ್ತಿದ್ರು. ಈಗ ನೋಡಿ, ಈಗ ನಾನು ಅಲ್ಲಿವರೆಗೆ ಹೋದೆ, ಕೆಲವರು ವಿಡಿಯೋ ಮಾಡಿದ್ರು, ಕೆಲವರು ಹಾಯ್ ಮಾಡಿದ್ರು, ಅವರಿಗೊಂದು ಖುಷಿ ಆಯ್ತಲ್ಲ. ಅವ್ರದ್ದು ಮುಖದಲ್ಲಿ ಖುಷಿ ನೋಡುವಾಗ ನಂಗೆ ಖುಷಿ ಆಯ್ತು. ಅವರು ಸಿಟಿಯಲ್ಲಿ ರೇವ್ ಮಾಡ್ಲಿಕ್ಕೆ ಹೇಳಿದ, ನಾನು ಸಿಟಿಯಲ್ಲಿ ರೇವ್ ಮಾಡ್ಲಿಲ್ಲ. ಅದು ಅವರಿಗೆ ಖುಷಿ ಆಗ್ತದೆ, ಬೇರೆಯವರಿಗೆಲ್ಲ ಚೊರೆ ಆಗ್ತದೆ ಅದು ಸೌಂಡ್. ಅದಕ್ಕೆ ನಾನು ಇಲ್ಲಿವರೆಗೆ ಬಂದು, ಇಲ್ಲಿ ನೋಡಿ ಆಚೀಚೆ ಮರ ಇರೋದು, ಹಳ್ಳಿ ವಿಲೇಜ್ ಏರಿಯಾ, ಅಷ್ಟು ಸೌಂಡ್ ಯಾರಿಗೂ ಗೊತ್ತಾಗುದಿಲ್ಲ, ಡಿಸ್ಟರ್ಬ್ ಆಗುದಿಲ್ಲ. ವಾಪಸ್ ಹೋಗ್ತಿದ್ದೆ ನಾನು ನಮ್ದು ಸಿಟಿ ಸೈಡ್. ಹಾಂ, ಆರಾಮ? ಈರ್ದ ನೀಮೂಲು? ಹಾಂ, ಈರ್ನ ಸೆಟ್ಟಿಂಗ್ ಅಂದು. ಈ ಸತಿ ಕೊಟ್ಟಿವ್ ರೆಡಿ ಆಯ್ತಾ? ಹಾಂ, ಕೊಟ್ಟಿವ್ರು ಪೈ. ಹಾಂ, ಬೇಡ ಮಾರೆ, ಫುಲ್ ಸೌಂಡ್ ಆತ್. ಆಯ್ ಬಂದು ರೇವ್ ಮಲ್ಪಡಿಗೆ ಜೋಗುಲ್ ಬಂದ್ಪನ್ ಸೌಂಡ್ ಆಪು ಮೂಲ್ ಹೆವಿ ಸೌಂಡ್ ಹಾಕೊಂಡೆ. ಓ, ಸ್ಟಿಕ್ಕರ್ ಇಲ್ಲ ಮಾರೆ, ತರಲಿಲ್ಲ. ನೆಕ್ಸ್ಟ್ ಟೈಮ್ ಕೊಡ್ತೆ ಆಯ್ತಾ? ಬರ್ಪಾವ. ಉಡುಪಿ ಇಜ್ಜಿಜ್ಜಿಜ್. ನನ್ನ ಊರ ಬಗ್ಗೆ ತುಂಬ ಹೇಳಿದೆ ನಾನು. ಕೆಲವರಿಗೆಲ್ಲ ಬೇಜಾರಾಗ್ಬೋದು ನಮ್ಮ ದೂರವರಿಗೆ. ನಾನು ನಮ್ಮ ದೂರವ್ರಿಗೆ ಹೇಳುದು, ಈ ವಿಡಿಯೋ ನೋಡಿ ನಿಮಗೆ ಬೇಜಾರಾಗಲಿಲ್ಲ ಅಂತಾದರೆ ನೀವು ಒಳ್ಳೆಯವರು, ನಿಮಗೆ ಬೇಜಾರಾಯ್ತು ಅಂತಾದರೆ ನಾನು ಯಾರಿಗೆ ಹೇಳಿದೆ ಅದು ನೀವೇ ಅಂತ ಅರ್ಥ. ನಂಗೆ ಅದು ಮಾತ್ರ, ಅದು ಪೊಲೀಸ್ ಕಂಪ್ಲೇಂಟ್ ಇದು ಸ್ಟೋರಿ ಉಂಟಲ್ಲ, ಕಂಪ್ಲೀಟ್ ಸ್ಟೋರಿ ನನಗೆ ಹೇಳಲೇಬೇಕು.
ಯಾವುದೆಲ್ಲ ಉಂಟು? ಇದೆರಡೇ ಅಲ್ಲ ಓ ಇದು ಸ್ಟಿಕ್ಕಾ? ನಂಗೆ ನೆನಪೇ ಇರಲಿಲ್ಲ ಮಾರೆ ಅದು. ಹಾಂ ಫ್ರೆಂಡ್ ಇದು ಹೌದು, ಮೊನ್ನೆ ಇದಿತ್ತಲ್ಲ ನೋಡ್ಲಿಲ್ವಾ? ನಮ್ಮೊಟ್ಟಿಗೆ ಲೈನಪ್ಪಲ್ಲಿ ಇದ್ದಲ್ಲ. ಹಾಂ ಹೌದು. ನೀ ದೂರ ಸೈಬರಿಗೆ ನನ್ನ ಲೈಸೆನ್ಸ್ ಕಳೆದೋಯ್ತು. ಹಾಂ ಆಯ್ತಂಡಿ. ಹಾಗಾಯ್ತು. ಪಿಕ್ಕಪ್ರ ಬೀತಾಳೆ ಎಲ್ಲ ಮಕ್ಕಳು. ನೀವು ಒಂದು ರೌಂಡ್ ಹೋಗೋ ಅಂದ ಕರೆಕ್ಟ್ ಕರ್ಕೊಂಡು ಹೋದೆವು ಇನ್ನು. ನಿಮ್ಗೆ ಸೌಂಡ್ ಕೇಳ್ತಿದ್ದೆ ಇಲ್ಲಿ ಅಲ್ಲಿ ಒಪ್ಪತ್ತಿಗೆ? ಹೌದಾ? ಅಲ್ಲ ನಾನು ಇಲ್ಲೆಲ್ಲೂ ರೈಸ್ ಮಾಡಿಲ್ಲ, ಅಲ್ಲಿ ಸ್ಪೀಡ್ ಹೋಗಿದೆ. ಕರ್ಕೊಂಡು ಹೋಗು. ನಿರೀಕ್ಷಿತ್ ಯಾಕೆ? ಹಾಂ ಪಿಂಕ್ ಬುಲೆಟ್ ಹೌದು ನಂದೇ ಅದು. ಹೌದು ನೋಡಿದ್ಯಾ ಬೈಕ್? ಹೌದಾ? ಹಾಂ ಫುಲ್ ಸಿಸ್ಟಮ್ ಇದೆ. ಹಾಂ ಎಕ್ಸಾಸ್ಟಿಗೆ 120 ಎಷ್ಟು ಆಯ್ತು ಹೋಪ? ಆಯ್ತು ಆಯ್ತು ಆಯ್ತು. ಅವ ಇನ್ನೂ ಚಂಡಿ ಆದ ಮಾರೆ. ನೀವು 120 ಮಾತ್ರ ತೋರಿದ್ ಮತ್ತೆ ಕಂಡ್ಬಿಡ್ಲಿ ಆಯ್ತು ಅವನಿಗೆ. ಬಾಯೆಲ್ಲ ಹೀಗಾತ್ತಲ್ಲ. ಅಲ್ಲ ಹೇಳ್ಕ ಎಂತೆಲ್ಲ ಈಗ ಅಲ್ಲೊಂದು ಹೈವೇಂಗ್ ಒಂದು ರೌಂಡ್ ಹೋಪ ಅಂತ. ಹೌದು ಅದೇ ಇಲ್ಲೆಲ್ಲ ಪಿಂಟುಕದು, ಇಲ್ಲಿ ಇಡೀ ಊರಿಕೆ ಅಂತ ಚೂರು ಪಿಂಟ್ರೆ. ಹೌದು ಹಾಂ ಟ್ರೈಂಫ್ ಹೌದು ಹೌದು ಹೌದು. ಹೈ 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 ಬರ್ತೆ ಬಾಯ್ ಬಾಯ್ ಸಿಗು ಬಾಯ್. ಕ್ರೇಜಿ ಬೈಕ್ ಮಾರೆ ಕ್ರೇಜಿ. ಈಗ ಎಂತಾಗ್ತದೆ ಗೊತ್ತಾ, ಇದು ಈ ಊರು ಗುರ್ತ ಉಂಟಲ್ಲ, ಆಗ ಎಂತಾಗ್ತದೆ ನಮಗೆ ನಾವು ಎಣ್ಸಿ ಥರ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಗುರ್ತ ಇಲ್ದಿದ್ದು ಊರು ಆದ್ರೆ ನಾವು ಹೇಗೆ ಸಹ ಹೋಗ್ಬೋದು. ಇದು ಓಪನ್ ಆಗುದು ನೋಡಿ. ಹಲೋ ಹೌದು ಗೊತ್ತಾ ನಿಂಗೆ? ಇಲ್ಲ ಒಬ್ರು ವಿಡಿಯೋ ಮಾಡ್ತಿದ್ದೀರಲ್ಲ, ಯಾರದು? ಎಂತಕ್ಕೆ ವಿಡಿಯೋ ಮಾಡೋದು? ಯಾರು ಅವ್ರದಾ? ಜೋರಿದ್ದೀತಾ?
ಅಲ್ಲ ಇದೇ ಬೇಕಾ ಹಾಂ ಹೌದಾಂಟಿ ತುಂಬ ದೂರಕ್ಕೆ ಅಂತ ಸೌಂಡೇ ಹಾಗೆ ಕಾಸ್ಟ್ಲಿ ಬೈಕ್ ಅಲ್ಲ ಹಾಂ ಜಾಗ್ರತೆ ಮಾಡ್ದೆ ಆಂಟಿ ರಪ್ಪ ನಿಲ್ಲಿತ್ತು ಬೈಕ್ ನಾ ಬತ್ತೆ ಹಾಂ ಬೇಡ ಹೇಳ್ರೆ ಗೊತ್ತಾಯ್ತು ನಿಮಗೆ ತುಳಸಿ ಪ್ರಿಂಟರ್ಸ್ ಗೊತ್ತಾ ಅವ್ರ ಮಗ ಸಿಟಿ ಬಂತಲ್ಲ ಇನ್ನು ಮೇಲೆ ಹೋಗ್ಬೇಕು ಇವರಲ್ಲಿ ಯಾಕೆ ಈ ಥರ ಮಾಡಿ ಸರಿ ಓಕೆ ತಿರ್ಗ ಬಾಯ್ 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 ಆವ ಈ ವಿಡಿಯೋ ಎಲ್ಲಿಗೆ ಕ್ಲೋಸ್ ಮಾಡುವ ಮುಂದಿನ ವಿಡಿಯೋದಲ್ಲಿ ಸಿಗುವ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ಬೈ ದಿ ವೇ ಇದು ಬೈಕ್ ನನ್ನ ಫ್ರೆಂಡ್ ವಿಶ್ವೇಶ್ ಇದು ಥ್ಯಾಂಕ್ ಯು ಫಾರ್ ಹಿಮ್ ಈ ಬೈಕ್ ಯಾಕೆ ನನ್ನ ಹತ್ರ ಉಂಟು ಅಂತ ನೀವು ನೆಕ್ಸ್ಟ್ ವ್ಲಾಗ್ ನೋಡಿ ಆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗ್ತದೆ